ನಮಸ್ಕಾರ ರೀ. ನಾನು ಶ್ರೀಕಾಂತ್ ಅಂತ ಹೇಳಿ, ಈಕಿ ನನ್ನ ಧರ್ಮಪತ್ನಿ ಆ, ಚಂದ್ರಿಕಾ ಅಂತ ಹೇಳಿ. ಇಲ್ಲಿಂದ ಅಲ್ರಿ ಈಕಿನ ನನ್ನ ಮಗಳು ಸಿಂಚನ. ಅಲ್ಲಿ ನಿಂತಾನಲ್ರಿ ಅವ್ನು ನನ್ನ ಮಗ ಆದಿತ್ಯ. ನನಗಿಬ್ಬರು ಮಕ್ಕಳು ರೀ, ಒಬ್ಬ ಹುಡುಗ ಒಬ್ಬ ಹುಡುಗಿ. ಓ ಐ ಸಿ ಹೌದೇನ್ರಿ ವಿಗ್ರಹ. ಹಾಂ ಹಾಂ ಮತ್ತು ಇವ್ರು ಯಾರು ಗೊತ್ತಾಗಲಿಲ್ಲ. ಅಕ್ಕಿ ನಮ್ಮ ತಂಗ್ರಿ ಗಿರಿಜಾ ಅಂತ ಹೇಳಿ ಅಕ್ಕಿ ಬಾಜುಕ್ ಅಂತ ಅಲ್ರಿ ಅವ್ರ ಮನೆ ಬಾಜುಕ್ ಶಾಂತಕ್ ಅಂತ ಹೇಳ್ರಿ. ಅವ್ರ ಒಂಥರ ನಮ್ಗೆ ಅಕ್ಕಂಗಾರ ಇದ್ದಂಗ್ರಿ ನಾವ, ಹಿಂಗಾಗಿ ಅವ್ರನ್ನ ಕರ್ಕೊಂಬಂದೇವಿ. ಹಾಂ, ಇಲ್ಲಿ ಕುಡಿಕಂತ ಅಲ್ರಿ ನನ್ನ ಮಗಳ ಬಾಜುಕ ಈಕಿ ನನ್ನ ಸಸಿ ರೀ. ನನ್ನ ಸಸಿ ಆಗಾಕಿ ಎಂಗೇಜ್ಮೆಂಟ್ ಆಗೈತ್ರಿ ನನ್ನ ಮಗಂದ. ಸಿದ್ಧಾರ್ಥ್ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ ಎಷ್ಟು ಅದ ನೋಡ್ರಿ, ಗೊತ್ತಲ್ರಿ ನಿಮಗೆ? ಹಾಂ ಹಾಂ ಹೌದು ಹೌದು ರೀ. ಹಾಂ, ಅವ್ರ ಅವ್ರ ಅಣ್ಣ ರೀ, ಅವ್ರ ತಂಗಿನ ರೀ ನಮ್ಮ ಮಗಕ್ಕೆ ತೊಗೊಳತ್ತಿದ್ದು ನಾವು. ಓಹೋ ಹೋ ಹೌದಾ, ಐ ಸಿ. ಗಿರ್ಜಿ ಇದೇನ್ರಿ ಬೀಗ ಐಸಿ ಐಸಿ ಅಂತಾನ? ಏನಂತ ಇಸಿ ಇಸಿ ಅಂದ್ರೆ? ಥು, ಇಸಿ ಅಂತಂದ್ರೆ ಏನನವ? ಇಸಿ ಬಂದ್ರೆ ಹೋಗಿ ಇಸಿ ಮಾಡಿಬಿಡ್ಬೇಕು, ಅದನ್ನ ಬಿಟ್ಟು ಇಸಿ ಇಸಿ ಅಂದ್ರೆ? ಹೌದು ಶಾಂತಕ್ಕೆ, ಏನನವ ಹಲಿಸ್ತಾನೆ ದಡ್ಡ ಮನುಷ್ಯ ಅಂತವ್ರು. ಹೆಂಗೆ ಮಾತಾಡ್ತಾವನ ಅಕ್ಕಿ ಅಲ್ಲ ಬೀಗತಿ, ಸಣ್ಣ ಹುಡುಗಿ ಕತೆ ಅದಲ್ಲ ಇವ್ವ. ನೋಡ್ರ ಗಂಡ ಹೆಂಡತಿ ಇಬ್ರು ಗಿಡ್ಡಾಳದಾರ್ವ, ಮುಖ ಮಾತ್ರ ಯಾ ನಮ್ಮನೆ ಲೈಟಿನ ಕಂಬ ಬೆಳೆದಂಗೆ ಬೆಳೆದಾನ್ ಬಿಡ. ಅಡ್ಡಿಲ್ಲ ಸಿಂಚಿ ಮನಿ ನೋಡ್ಲಿ ಇದನ್ನ, ಅರ್ಮನಿ. ಈ ಮನಿ ಮುಂದೆ ಸಿದ್ಧಾರ್ಥನ ಮನಿ ನಿವಾಳಿಸಿ ಒಗಿಬೇಕು. ಅಷ್ಟು ಚಲೋ ಐತೆ ಈ ಮನಿಗೆ. ನೀ ಹೆಂಗಾರ ಮಾಡಿ ನೀನು ಸೊಸಿ ಮಾಡಿಬಿಟ್ಟೆ ಅಂದ್ರೆ ನನ್ನಷ್ಟು ಖುಷಿಯಾಗಿರೋರು ಈ ಜಗತ್ನಾಗ ಇಲ್ಲಲೇ ಸಿಂಚಿ. ಮನಿ ನೋಡ್ಲಿ ಇದನ್ನು, ಅರ್ಮನಿ ಆಗೈತಿ. ನೋಡ್ರಿ ಶ್ರೀಕಾಂತ, ನೀ ಏನ್ರ ಕೇಳ್ಬೇಕಂತಂದ್ರೆ ಕೇಳ ಬೀಗ್ರನ. ಇವ ಪ್ರಕಾಶ, ನೀ ಏನ್ರ ಕೇಳ್ಬೇಕಂತಂದ್ರೆ ಕೇಳಪ್ಪ, ಮಾತುಕತೆ ಮಾಡ್ಕೊರಿ. ನೋಡ್ರಿ ಮನ್ತನ ಮನಿ ಆಸ್ತಿ ಪಾಸ್ತಿ ಶ್ರೀಕಾಂತ ಎಲ್ಲದ್ರದ್ದು ಉತ್ತಾರ ತೋರಿಸ್ತಾರವ್ರ ಪ್ರತಿಯೊಂದ್ರದ್ದು. ನಿಂಗೆ ಏನೇನು ಡೌಟ್ಸು ಕೇಳು, ಯಾಕಂದ್ರೆ ಈ ಕಾಲದಾಗ ಹೆಣ್ಣು ಗಂಡು ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಕೇಳಿ ನೋಡಿ ಮಾಡ್ಬೇಕು. ಹಿಂದಿನ ಕಾಲದಾಗ ನಮ್ಮ ಕಾಲದ ಕತೆ ಇಲ್ಲಿಗ. ನಮ್ಮ ಕಾಲದಾಗ ನಮ್ದು 10 ಎಕರೆ ಹೊಲ ಆಯ್ತು ಅಂತ ಹೇಳಿದ್ರೆ ಹೆಣ್ಣು ಕೊಟ್ಬಿಡ್ತಿದ್ರು. ನೋಡಿದ್ರೆ ಇಲ್ಲಿ 2 ಎಕರೆ ಇರ್ತಿತ್ತು. ಆದರೆ ಈಗಿನ ಕಾಲದಾಗ 10 ಎಕರೆ ಹೊಲ ಅಂದ್ರೆ 10 ಎಕರೆ ಹೊಲದ ಉತ್ತಾರ ತೋರಿಸಿದ್ರೆ ಹೆಣ್ಣು ಕೊಡ್ತಾರಪ್ಪ ಈಗ. ಅದಕ್ಕೆ ನೀ ಅವ್ರದ್ದು ಏನೇನು ಆಸ್ತಿ ಐತಿ, ಆಮೇಲೆ ಹುಡುಗಂದು ಸ್ಯಾಲ್ರಿ ಸ್ಲಿಪ್ಪು ಪ್ರತಿಯೊಂದು ನೋಡ್ಕೊಂಡು ಬಿಡ್ರಿ. ಅನ್ನಾರು ಹೇಳತ್ತಿದ್ದು ಬರೋಬ್ಬರ ಐತ್ರಿ. ಈಗಿನ ಕಾಲದಾಗ ನಮ್ಗೆ ಎಷ್ಟು ಗೊತ್ತಿದ್ದವ್ರು ಎಷ್ಟು ಒಳ್ಳೆಯವ್ರದಾರ ಅಂತಂದ್ರು ಎಲ್ಲ ನೋಡ್ಕೊಂಡು ಹೆಣ್ಣು ಕೊಡ್ಬೇಕ್ರಿ. ಯಾಕಂತಂದ್ರೆ ನಮ್ಮ ಮಕ್ಕಳ ಜೀವನ ಮುಂದೆ ಚಲೋ ಇರ್ಬೇಕಲ್ರಿ, ಅದಕ್ಕೆ. ಹೌದ್ರಿ, ಅದು ಕರೆನ. ಅಲ್ಲ ಬಂದಾಗಿಂದ ನೀವೇ ಮಾತಾಡಕತ್ತೀರಿ. ಬೀಗತಿಯವ್ರು ಏನು ಮಾತಾಡವಲ್ರಿ, ಯಾಕ? ಬೀಗತಿಯವರು ಮನಸ್ಸಿಗೆ ಐತಿಲ್ರಿ ಸಂಬಂಧ ಮತ್ತೆ? ಇಲ್ಲಿಲ್ರಿ, ಆಕಿ ಹೆಚ್ಚು ಮಾತಾಡಂಗಿಲ್ಲ. ಈ ಹೊಸಬ್ರ ಜೊತೆ ಅಂತೂ ಭಾಳ ಕಮ್ಮಿ ಮಾತಾಡ್ತಾಳೆ. ಹೌದಲ್ಲೇ ಪರಿಮಳ? ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹಾಂ ಆಕೆ ಹಂಗಾರಿ. ಮತ್ತು ನೋಡುವ ಸಿಂಚನ, ನೋಡು ನನ್ನ ಮಗ ನೋಡುವ. ಇವ ಸಿಂಚನ, ಇವ ನೋಡುವ ನನ್ನ ಮಗ ಕುಮಾರ ಅಂಥೇಳಿ. ಅಮೇರಿಕಾ ಒಳಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾನೆ ಇವ. ಇವಂಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಅಮೇರಿಕನ್ ಡಾಲರ್ದಾಗ ಸ್ಯಾಲ್ರಿ. ಇಂಡಿಯನ್ ರೊಕ್ಕದಾಗ ಸಿಕ್ಕಾಪಟ್ಟೆ ಆಕೈತೆ ನೋಡುವ. ಬೇಕಾದ್ರೆ ನಿಮ್ಗೆ ಸ್ಯಾಲ್ರಿ ಸ್ಲಿಪ್ ಬೇಕಾದ್ರೆ ತೋರಿಸ್ತೀವಿ. ಆಮೇಲೆ ಇದೊಂದು ದೊಡ್ಡ ಮನೆ ನಾವು ಇರಾಕಂತ ಕಟ್ಟಿಸ್ಕೊಂಡೀವಿ. ಆಮೇಲೆ 1-2 ಮನೆ ಅದಾವೆ ನಮ್ಮ ಬೆಂಗಳೂರಾಗ 1-2 ಮನೆ ಇದಾವೆ, ಬೆಳಗಾವ್ದಾಗ 1-2 ಮನೆ ಇದಾವೆ, ಹುಬ್ಬಳ್ಳಿಯಾಗ 1-2 ಮನೆ ಇದಾವೆ, ಬೆಳಗಾವ್ದಾಗ 1-2 ಮನೆ ಇದಾವೆ, ಧಾರವಾಡದಾಗ 1-2 ಮನೆ ಇದಾವೆ. ಒಟ್ಟು ಹೋದಲ್ಲೆಲ್ಲ ಆಸ್ತಿ ಮಾಡ್ಕೊಂಡು ಬಂದೇವೆ ನೋಡುವ ನಾವು. ಓಹೋ, ಇದೆಲ್ಲ ನಿಮ್ದು ಸ್ವಯಾರ್ಜಿತನ ಪಿತ್ರಾರ್ಜಿತನ? ಎಲ್ಲ ಪಿತ್ರಾರ್ಜಿತ ಆಸ್ತಿ ರೀ, ಸ್ವಯಾರ್ಜಿತ ಐತಿ. ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಎಲ್ಲ ದುಡ್ದು ರಗಡ ಮಾಡಿದ್ರೆ, ನಮ್ಮ ಅಪ್ಪನೂ ಹಂಗೆ ದುಡ್ದ, ನಾನು ಹಂಗೆ ದುಡ್ದಿನಿ. ನನ್ನ ಮಗ ಇಂಡಿಯಾದಾಗ ಬೇಡ ಅಮೇರಿಕದಾಗ ದುಡ್ತೀನಂತ ಇವು ಅಮೇರಿಕದಾಗ ದುಡ್ದಾನ್ರಿ. ಹೋದಲ್ಲೆಲ್ಲ ರೀ ನಾವು ಎಲ್ಲಿ ಊರಿಗೆ ಹೋಗಿರ್ತೇವೆ ನೋಡ್ರಿ, ಅಲ್ಲೆಲ್ಲ ಒಂದೊಂದು ಆಸ್ತಿ ತಗೋತ್ರಿ. ನಮ್ದು ಒಂಥರ ರೂಢಿ ಅದ, ಹವ್ಯಾಸ, ಹಾಬಿ. ಈಗ ಎಲ್ಲರ ಪ್ರವಾಸಕ್ಕೆ ಹೋದ್ರೆ, ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಇದೊಂದು ಫೋಟೋನೋ ದೇವ್ರ ಫೋಟೋನೋ ಏನೋ ಒಂದು ನೆನಪಿಗೆ ತೊಗೊಂಬರ್ತಾರಲ್ಲ ರೀ, ಹಂಗೆ ನಾವು ಯಾವ್ರಿಗೆ ಹೋಗ್ತೇವಲ್ರಿ ಅಲ್ಲಿ ಆಸ್ತಿ ಖರೀದಿ ಮಾಡಿಬಿಡ್ತೀವಿ ನಾವು. ಅಯ್ಯೋ, ಹಂಗಾರ ನೀವು ಸಿಕ್ಕಾಪಟ್ಟೆ ಶ್ರೀಮಂತರು ಬಿಡ್ರಿ. ಬೀಗ್ತಿಯರ ಆದ್ರೂಪ ಎಲ್ಲ ನೀವು ಹೇಳಕತ್ತೀರಿ, ಬೀಗ್ತಿಯರು ಏನು ಹೇಳವಲ್ರ? ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅನ್ನಾರ ಆವಳಿಂದ ಬೀಗ್ತಿಯರು ಬರೀ ಅದನ್ನ ಹೇಳಕತ್ತಾರಲ್ಲ, ಯಾಕ ಅದು ಬಿಟ್ಟು ಬೇರೆ ಡೈಲಾಗ ಬರಂಗಿಲ್ಲ ಅವ್ರಿಗೆ? ಇಲ್ರಿ ಅಕ್ಕಾರ, ನನಗೆ ಇವರು ಒಂದೇ ಡೈಲಾಗ್ ಕೊಟ್ಟಾರ್ರಿ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಕಿರ್ಚಿ, ಯಾಕೋ ಈ ಪೇಸ್ ಕಟ್ಟಿ ಎಲ್ಲೋ ನೋಡಿ ನಿನ್ಸತ್ತಿಲ್ಲ.
ಇವ್ರ ಮನಿಗೂ ಇವ್ರು ಆಡಾಕತ್ತಿದ್ದ ಭಾಷೆಗೂ ಆ ಬೀಗತಿ ಹೇಳತ್ತಿದ್ದಕ್ಕೂ ಯಾವುದಕ್ಕೂ ಒಂದಕ್ಕೂ ಒಂದು ಸಂಬಂಧನೇ ಇಲ್ಲ. ನನಗೆ ಯಾಕೋ ಈ ಸಂಬಂಧದ ಮೇಲೆ ಒಂದಿರೋ ಡೌಟ್ ಇಲ್ಲೇ. ಹೌದು ಶಾಂತಕ, ಇವ್ರು ಆಡಾಕತ್ತಿದ್ದಕ್ಕೆ ಯಾಕೋ ನನಗೂ ಡೌಟ್ ಬರಾಕತ್ತೈತಿ. ಏನನ ಯಾಕೊಡ್ದ ಅನ್ರಿ ಏನಾರ ಯಾಕ್ರಿ ಬಿಗ್ತಾರ ಬರೀ ಅದಂದ ಹೇಳ್ಕೊಂತ ನಿಂತಾರ, ಯಾಕೆ? ಚಂದ್ರವ ಹಂಗೇನಿಲ್ಲ, ಅಕ್ಕಿ ಒಂದು ಸ್ವಲ್ಪ ಹಿಂಗೆ ಮಂದ್ಯಾಗ ಬುರ್ಲಕ್ಕಿ. ಈಗ ಇವ್ರ ಮನ್ಯಾಗ ಮನ್ತಂದಾಗ ಹೆಂಗಂದ್ರೆ ಬರೀ ಗಂಡ್ಮಕ್ಳು ಅಷ್ಟು ಮುಂದೆ, ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಸೀಮಿತ ಅಂಥೇಳಿ ಅಡುಗೆ ಮನೆಗೆ ಇಟ್ಬಿಟ್ಟಾರ ಅವ್ರನ್ನ. ಹೀಗಾಗಿ ಅವ್ರದ್ದು ಹೊರಗಿಂದ ನಾಲೇಜ್ ಅಷ್ಟಿಲ್ಲ, ಹೊರಗಿನ ಪ್ರಪಂಚದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಎಷ್ಟು ಹೇಳಬೇಕು ಅಟ್ಟ ಹೇಳ್ತಾರ ಅವ್ರು, ಅಷ್ಟ. ಮತ್ತೇನಿಲ್ಲ. ಓಹೋ ಹಂಗ. ಹಾ 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 ಸಿಂಚಿ ನೋಡ್ಲಿ ಅಲ್ಲೇ ನಿಮ್ಮ ಅತ್ತಿಗೆ ಹೊರಗೆ ನಾಲೇಜ್ ಇಲ್ಲ ಅಂತ ಭಾಳ ಚಲೋ ಆತಲ್ಲ. ಅತ್ತಿ ಕಾಟನೂ ಇಲ್ಲ ನಿನಗ, ಅಲ್ಲ ಪಾರಪತ್ಯನೂ ನಿಂದ. ನಿಮ್ಮ ಅತ್ತಿಗೆ ನೀ ಏನು ಮಾಡ್ರಿ ಗೊತ್ತಾಗಂಗಿಲ್ಲ. ಇಂಥ ಸಂಬಂಧ ಹುಡ್ಕೊಂಡು ಹೋದ್ರೆ ಸಿಗಂಗಿಲ್ಲ. ಇದು ಒಂದು ಮನೆ ಮಾತ್ರ ನಮ್ಗೆ ಇರಾಕಂತ ಕಟ್ಟಿಸ್ಕೊಂಡಿವ್ರಿ. ನಾಳೆ ಮಗ ಸೊಸಿಗೆ ಇಷ್ಟ ಇದ್ರೆ ಈ ಮನೆ ಒಳಗೆ ಇರ್ಬೋದು, ಇಲ್ಲ ಅಂತಂದ್ರೆ ಬೇರೆ ಮನೆ ಕಟ್ಟಿಸ್ಕೊಂಡು ಹೋಗ್ಬೋದು. ಹೆಂಗಿದ್ರು ಅವರು ಈಗ ನನ್ನ ಮಗ ಮದುವೆ ಆದಮೇಲೆ ಅಮೇರಿಕಕ್ಕೆ ಹೋಗಾಕಬೇಕು. ಅಮೇರಿಕಾಗೆ ಹೋದಂದ್ರೆ ಅಲ್ಲಿ ಒಂದು ಸ್ವಂತ ಮನೆ ಇತ್ತು ನಮ್ದು ಅಮೇರಿಕಾದಾಗ. ಅಕಸ್ಮಾತ್ ನೀವು ಬಂದಾಗ ಹೋದಾಗ ನೀವು ಇಲ್ಲಿದ್ರೆ ಇಲ್ಲಿರ್ಬೋದು, ಇಲ್ಲಾಂದ್ರೆ ಬೇರೆ ಮನೆ ಬೇಕಂದ್ರೆ ಬೇರೆ ಮನೆ ಕೊಡ್ತೀವಿ. ಆದ್ರೆ ಈ ಮನ್ಯಾಗ ಭಾಳ ಫೆಸಿಲಿಟಿ ಅದಾವ ರೀ. ನಾಳೆ ನಮ್ಗೆ ವಯಸ್ಸಾದ್ಮೇಲೆ ಮೇಲೆ ಹತ್ತಾಗ ಇಳ್ಯಾಕ ಆಗಿಲ್ಲ ಅಂತ ಲಿಫ್ಟ್ ಮಾಡಿಸ್ಕೊಂಡ್ಬಿಟ್ಟಿರಿ ನಾ ಈ ಮನ್ಯಾಗ. ನಮಗೆ ಅಂತೇಳಿ ಒಂದು ರೇಂಜ್ ರೋವರ್ ಕಾರ್ ಇಟ್ಕೊಂಡಿವ್ರಿ. ಕುಂತ್ರು ನಿಂತರು ಆಡ್ರಿ ನಮ್ಮ ಮನ್ಯಾಗ. ಒಂಥರ ವಾಷಿಂಗ್ ಮಿಷಿನ್ ಐತ್ರಿ, ವಾಷಿಂಗ್ ಮಿಷಿನ್ಗೆ ಅರ್ವಿ ಹಾಕಕ್ಕೂ ಆಳ್ದಾರಿ ನಮ್ಮ ಮನ್ಯಾಗ, ಅಡುಗೆ ಮಾಡೋಕ್ಕೂ ಆಳ್ದಾರಿ, ನೆಲ ಒರ್ಸಾಕ, ಕಸ ಗುಡ್ಸಾಕ, ಧೂಳ ತೆಗ್ಯಾಕ, ಅಲ್ಲಿಂತ್ರ ಇಲ್ಲಿ ನೀರು ಕೊಡ್ಬೇಕಂದ್ರೂ ಆಳ್ದಾರ ನೋಡ್ರಿ. ಒಟ್ನಾಗ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ಪ್ರತಿಯೊಂದಕ್ಕೂ ಆಳ್ದಾರ ನೋಡ್ರಿ. ಹೌದ್ರಿ ಬೀಗ್ರ, ಈಗಿನ ಕಾಲದಾಗ ಮನೆ ತುಂಬ ಆಳಿರ್ಬೇಕು ಬಿಡ್ರಿ. ಕೆಲಸ ಈಗ ನಮಗದು ಮಾಡೋಕ್ಕಾಗಿಲ್ಲ. ಅದ್ರಾಗ ನನ್ನ ಮಗಳ ನಾವು ಹೂನಾಗ ಬೆಳೆಸ್ಬಿಟ್ಟೇವ್ರಿ. ಆಕೆಗೆ ಏನು ಕೆಲಸ ಮಾಡಕ್ಕೆ ಬರಂಗೇ ಇಲ್ರಿ. ಆಳುಗಳಿದ್ರೆ ನೋಡ್ರಿ ಈಗಿನ ಕಾಲದಾಗ ಬಾಳೆವು. ಹೌದ್ರಿ. ಹಾಂ ಹೌದ್ರಿ. ಒಂದು ಕೆಲಸ ಮಾಡಿರಿ, ಮನೆ ನೋಡ್ತಿದ್ರೆ ಒಂದು ಸಲ ಹೋಗಿ ನೋಡ್ಬರ್ರಿ. ಹುಡುಗ ಹುಡುಗಿ ಏನಾರ ಮಾತಾಡ್ಕೋಬೇಕಂತಂದ್ರೆ ಮಾತಾಡ್ಕೊಲಿ, ಆಮೇಲೆ ಮುಂದಿನ ಮಾತಾಡೋಣಂತ. ಹಾಂ ಆಯ್ತು ರೀ. ಈ ಮನೆ ಎಷ್ಟು ಗುಂಟೆ ಒಳಗೆ ಕಟ್ಟಿರಿ? ಇದಾ ಬರೋಬ್ಬರಿ 2 ಎಕರೆ ಐತೆ ನೋಡಪ್ಪ. ಆದಿತ್ಯ ಈ ಡಬ್ಬ ನಮಗೆ ಇವ ಹಂಗೆ ಮುಚ್ಕಿಲ್ ಮಾಡ್ತಾನೆ. ನೀವು ಪ್ರಕಾಶ 2 ಎಕರೆ ಅಂದ್ಬಿಟ್ಟಿಲ್ಲ, 2 ಗುಂಟೆ ಒಳಗೆ ಮನೆ ಆಗೈತೆ ನೋಡಪ್ಪ. 2 ಗುಂಟೆನಾ? ಮನೆ ಮಾತ್ರ ದೊಡ್ಡದು ಕಾಣ್ತೈತಿ, ಬರೀ 2 ಗುಂಟೆ ಅಂದ್ರಲ್ಲ ಅದಕ್ಕೆ. ಹ್ಞೂಪ್ಪ ಹಾಂ ಹೋಗ್ರಿ. ಎಲ್ಲರೂ ಒಂದ್ಸಲ ಮನೆ ನೋಡ್ಕೊಂಡು ಬರೋರು ಹೋಗ್ರಿ. ಸಿಂಚನ, ಕುಮಾರ, ನೀವೇನರ ಮಾತಾಡ್ಕೋದಿದ್ರೆ ಮಾತಾಡ್ಕೊರಪ್ಪ. ಆಮೇಲೆ ಕುಮಾರ ನೋಡಪ್ಪ, ಹುಡುಗಿ ಈಗ ನೋಡ್ಕೊಂಬಿಡ. ನಿನಗೆ ಮನ್ಸಿಗೆ ಬಂದರೂ ಈಗ ಹೇಳು, ಮನ್ಸಿಗೆ ಬರಲಿಲ್ಲ ಅಂದರೂ ಈಗ ಹೇಳ್ಬಿಡ. ನಿನಗೆ ಮನ್ಸಿಗೆ ಬಂದ್ರೆ ಇದ ಫಿಕ್ಸ್, ಮನ್ಸಿಗೆ ಬರಲಿಲ್ಲ ಅಂದ್ರೆ ಬೇರೆ ಹುಡುಗಿ ನೋಡೋಣಂತೆ. ಆಯ್ತಪ್ಪಾಜಿ. ನನ್ನ ಮಗ ಅಂದ್ರೆ ಮಗ ರೀ. ನಾ ಹೇಳಿದ್ದು ಮಾತ್ರ ಚಾಚು ತಪ್ಪದ ಮೀರ್ಸಂಗೆ ಇಲ್ಲ ನೋಡ್ರಿ. ನಾ ಏನು ಹೇಳ್ತಾನಲ್ಲ ಅದನ್ನ ಕೇಳ್ತಾನೆ. ನಾ ಏನು ಕಲಿ ಅಂದೆ ಅದನ್ನ ಕಲ್ತಾನ, ಏನು ಮಾಡಂದೆ ಅದನ್ನ ಮಾಡ್ದ. ನನಗೆ ಇಲ್ಲಿ ಇಂತಲೇ ಹೋಗಿ ಕೆಲಸ ಮಾಡ್ಬೇಕಂತ ಆಸೆ ಇತ್ತು, ಅಂತಲೇ ಹೋಗಿ ಕೆಲಸ ಮಾಡಿದ. ಈಗ ನಾ ಎಂಥ ಹುಡುಗಿ ತೋರಿಸ್ತೀನಿ, ಅಂಥ ಹುಡುಗಿನ ಮದುವೆ ಅಕ್ಕನಂತ್ರಿ ಈಗ. ಪುಣ್ಯ ಭಾಳ ಮಾಡ್ರಿ. ಇಂಥ ಮಗ ಸಿಗಾಕ, ಇಂಥ ಹೆಂಡತಿ ಸಿಗಾಕ ಭಾಳ ಪುಣ್ಯ ಮಾಡ್ರಿ ಬಿಗ್ರ. ಈಗಿನ ಕಾಲದಾಗ ಮಕ್ಕಳು ಎಲ್ಲಿ ಹೇಳಿದ ಮಾತು ಕೇಳ್ಬೇಕು ಅಂತದ್ರಾಗ ನಿಮ್ಮ ಮಗ ಇಲ್ಲಿದ್ದು ಬೆಳೆದು ಅಮೇರಿಕಾದಾಗ ಕಲಿತು ಬಂದು ನಿಮ್ಮ ಮಾತು ಕೇಳ್ದ ಅಂದ್ರೆ ಪುಣ್ಯ ಮಾಡ್ರಿ. ಮತ್ತೆ ಹೌದ್ರಿ. ಅಯ್ಯೋ ನಾನು ನೋಡ್ರಿ ನಿಮ್ಮನ್ನು ಹಂಗೆ ನಿಂದ್ರಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಬಿಟ್ಟೇನೆ. ಹೇಳೋರಿಗೆ ಜ್ಯೂಸ್ ತಂದು ಕೊಡು ಅಂತ ಹೇಳು ಪರಿಮಳ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಪರಿಮಳಕ್ಕರ ಇದು ಸರಿಯಾದ ಸಮಯ ರೀ, ಜ್ಯೂಸ್ ಕುಡಿಯಾಕ ಸರಿಯಾದ ಸಮಯ ಇದೆ ರೀ. ನೀವೇನ್ರಿಪ್ಪ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಏನು ಕಾಮಿಡಿ ಮಾಡ್ತಾಳ್ರಿಪ್ಪ ನನ್ನ ಹೆಂಡತಿ. ಕುಮಾರ ಹೋಗಪ್ಪ, ಆಕಿ ಮನೆ ಕೆಲಸಕ್ಕೆ ಒಳಗದ ಅಲ್ಲ, ಆಕಿಗೆ ಒಂದು ಸ್ವಲ್ಪ ಹೇಳ ಜ್ಯೂಸ್ ತಂದು ಕೊಡು ಅಂತೇಳಿ. ಆಯ್ತಪ್ಪಾಜಿ, ನಾನು ಹೋಗ್ತೀನಿ. ಅಯ್ಯೋ ಇರ್ಲಿ ಬಿಡ್ರಿ, ಏನಾರ ಪಾಪ ಅವ್ರಿಗೆ ಯಾಕೆ ಹುಡುಗಗೆ ಹೇಳ್ತೀರಿ. ನಾವ ಮನೆ ನೋಡಕ್ಕೊಂಬ ಅಂದ್ರಿ ಒಳಗೆ ಹೋಗಿ ಅಲ್ಲೇ ಅಡುಗೆ ಮನೆಗೆ ಹೋಗಿ ಕುಡಿದು ಬಂದ್ಬಿಡ್ತೇವಂತ. ಹಾಂ ಅಷ್ಟು ಮಾಡ್ರೆ ಅಡ್ಡಿಲ್ಲ. ಅಷ್ಟಾಗಿ ತ್ರಾಸ ತಗೋತೀರಿ. ಅಯ್ಯೋ ನಮ್ಮ ಮನೆಗೆ ಆಳ್ದಾರ್ರಿಪ್ಪ, ನೀವು ಅಲ್ಲಿ ತನಕ ಹೋಗಿ ಕುಡಿತೀರಿ. ನಮ್ಮ ಮನೆಗೆ ಆಳ್ದಾರ, ಇಲ್ಲಿ ತಂದು ಕೊಡ್ತಾರ, ಕುಡ್ದು ಆಮೇಲೆ ಮನೆ ನೋಡುವಂತ್ರಿ. ಹೌದಾ ಶಾಂತಕ? ಜ್ಯೂಸ್ ಕುಡ್ದು ಆಮೇಲೆ ಮನೆ ನೋಡ್ರಿ. ಅದು ತಗೋ. ಆಗ್ಲಿವಾ, ನೀ ಹೇಳ್ದಂಗೆ ಆಗ್ಲಿ.